ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ಮೀನರಾಶಿಯವರ ಪೈಸಿಸ್ ಈ ತಿಂಗಳು ಫೆಬ್ರವರಿ ಅಥವಾ ಇದು ಟೈಮ್ಲೆಸ್ ರೀಡಿಂಗ್ ಇದೆ. ಫೆಬ್ರವರಿ ಅಂತಾನೆ ಏನಿಲ್ಲ, ನೀವು ಇದನ್ನ ಮಾರ್ಚ್ ಅಲ್ಲಿ ಕೂಡ ನೋಡಬಹುದು ಅಥವಾ ಡಿಸೆಂಬರ್ ಅಲ್ಲಾದ್ರೂ ನೋಡಬಹುದು. ರೆಸೊನೇಟ್ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಇಟ್ಸ್ ಎ ಜನರಲ್ ರೀಡಿಂಗ್. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಕಾನೂನು ನಿಮ್ಗೆ ಸಹಾಯನ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಯುರೇನಸ್ ನೆಪ್ಚೂನ್ ನಿಮ್ ಜೀವನದಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ನ ತರ್ತಾ ಇದೆ. ಸೊ ಒಂದು ಎಕ್ಸಾಂಪಲ್ ಆಗಿ ನಿಂತು ಬಿಡ್ತೀರಾ ನೀವು ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳು ಇದೆ ನಿಮ್ ಜೀವನದಲ್ಲಿ, ಒಂದಷ್ಟು ಕನ್ಫ್ಯೂಷನ್ ಇದೆ, ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಸಾಕಷ್ಟು ತ್ಯಾಗಗಳನ್ನ ಮಾಡ್ತೀರಾ ಈ ತಿಂಗಳು ಅನ್ನುವಂಥದ್ದು ಇದೆ. ಒಂದು ಗೇಮ್ ಚೇಂಜರ್ ಅನ್ನುವಂಥ ರೀತಿಲಿ ನಿಮ್ಮ ಈ ತಿಂಗಳು ಬದಲಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಕನಸುಗಳನ್ನ ಹೇಗೆ ನನಸು ಮಾಡ್ಕೊಳ್ಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬಾ ಓವರ್ ಆಗಿ ಏನು ಮಾಡಕ್ ಹೋಗ್ಬೇಡಿ, ಯೋಚನೆ ಮಾಡಬೇಡಿ, ಕೂಲ್ ಆಗಿ ಹ್ಯಾಂಡಲ್ ಮಾಡಿ ಎಲ್ಲವನ್ನು ಅನ್ನುವಂಥದ್ದು ಇದೆ. ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲ ನಿಮ್ಮ ಅನುಕೂಲಕ್ಕೆ ಆಗತ್ತೆ. ಸೊ ಹಾಗಾಗಿ ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಹೇಗ್ ಸರಿ ಅನ್ಸುತ್ತೋ ಆ ರೀತಿಲಿ ಮಾಡಿ. ನಿಮ್ಮ ವಿಲ್ ಪವರ್ ತುಂಬಾ ಚೆನ್ನಾಗಿದೆ. ನಿಮ್ಮ ಆಲೋಚನೆಗಳು ನಿಮ್ಗೆ ಸಾಕಷ್ಟು ಸಲಹೆನ ಕೊಡುತ್ತೆ. ಅದರಿಂದ ಒಂದಷ್ಟು ಪಾಸಿಟಿವ್ ಆಗಿ ನೀವು ರಿಸಲ್ಟ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಪರ್ಫೆಕ್ಟ್ ಡಿಸಿಷನ್ ತಗೊಂಡಿದ್ದೆ ಆದ್ರೆ, ಒಂದು ಒಳ್ಳೆ ನಿರ್ಧಾರನ ನೀವು ತಗೊಂಡಿದ್ದೆ ಆದ್ರೆ ಒಂದಷ್ಟು ಒಳ್ಳೆ ಅವಕಾಶಗಳು ನಿಮ್ಮದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮದುವೆ ವಿಚಾರದಲ್ಲೂ ಯಶಸ್ಸು ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಕಾನೂನಿನಿಂದ ಕೂಡ ಯಶಸ್ಸು ಸಿಗುವಂಥದ್ದು. ಮದುವೆ ವಿಚಾರ ಕಾನೂನಲ್ಲಿ ಏನಾದ್ರು ಇದ್ರೆ, ಡಿವೋರ್ಸ್ ಏನಾದ್ರು ಇದ್ರೆ ಅದು ಕೂಡ ನಿಮ್ಮ ಪರವಾಗಿ ಆಗುತ್ತೆ. ಡೈವರ್ಸ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಇನ್ನ ಕೆಲವರಿಗೆ ರಿಲೇಶನ್ಶಿಪ್ ಜೊತೆಗೆ ಹೊಸ ಡೀಲ್ ಸಿಗುವಂಥದ್ದು, ಬಿಸ್ನೆಸ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ನೀವೇನ್ ಮಾಡ್ಬೇಕು ಅನ್ಕೊಂಡಿದೀರೋ ಅದೆಲ್ಲವನ್ನು ಕೂಡ ಮಾಡ್ತೀರಾ. ಎಲ್ಲೋ ಟ್ರಾವೆಲ್ ಕೂಡ ಮಾಡ್ತೀರಾ, ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಜನಗಳ ಜೊತೆ ಏನ್ ಶೇರ್ ಮಾಡ್ತಿದ್ದೀರಾ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವರಿಗೆ ಮಕ್ಕಳು ಅಭಾಷಣ ಆಗುವಂತ ಸಾಧ್ಯತೆ ಇದೆ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ಸೀಕ್ರೆಟ್ಸ್ ಇದೆ, ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಭದ್ರಕಾಳಿಯ ಆಶೀರ್ವಾದ ನಿಮ್ ಜೊತೆ ಇರೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರೊಟೆಕ್ಷನ್ ಕೂಡ ಇದೆ. ಲಕ್ಷ್ಮೀ ನಾರಸಿಂಹರ ಆಶೀರ್ವಾದ ಅಥವಾ ಸಿಂಗಲ್ ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ, ಆರೋಗ್ಯದ ಬಗ್ಗೆ ಕೂಡ ಚಿಂತೆ ಮಾಡಬೇಡಿ. ಅವರ ಆರೋಗ್ಯ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳೆಲ್ಲ ದೂರ ಆಗೋದ್ರ ಜೊತೆಗೆ ನಿಮ್ಗೆ ಅಧಿಕಾರದಿಂದ ಲಾಭ ಕೂಡ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡ್ಲೇಬೇಕಾದಂತ ಅಗತ್ಯ ಇರೋದ್ರಿಂದ ಮಕ್ಕಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಕೃಷ್ಣನ ಆಶೀರ್ವಾದ ನಿಮ್ ಜೊತೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಏನೋ ಇದೆ. ಒಂದಷ್ಟು ಮಕ್ಕಳ ವಿಚಾರಕ್ಕೆ ಕೋರ್ಟ್ ಕಚೇರಿ ಮೆಟ್ಲೆಕ್ಕುವಂತ ಸಾಧ್ಯತೆಗಳು ಕೂಡ ಇದೆ. ಬಟ್ ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳ ಮೇಲೆ ಇರುವಂತ ನೆಗೆಟಿವಿಟಿನ ಹೋಗ್ಲಾಡ್ಸ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ ಜೀವನದಲ್ಲಿ ಮೂರ್ಖರ ಹಾಗೆ ವರ್ತಿಸ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಅವ್ರನ್ನ ಬದಲಾಯಿಸುವಂತ ಪ್ರಯತ್ನನ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಕೆಲವ್ರು ಲಗಾಮನ್ನ ಹಿಡ್ದಿಟ್ಟಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಎರಡು ಮುಖದ ಫ್ರೆಂಡ್ಸ್, ಟೂ ಫೇಸಸ್ ಫ್ರೆಂಡ್ಸ್ ಯಾರೋ ಇದ್ದಾರೆ. ಸೊ ಮುಖ ವ್ಯಾಘ್ರ ಅಥವಾ ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂಥವ್ರು ನಿಮ್ ಜೀವನದಲ್ಲಿ ಯಾರೋ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಗೆ ವ್ಯವಹಾರಿಕವಾಗಿ ಏನೇನ್ ಬೇಕು ಅದೆಲ್ಲವೂ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತೀರಾ. ಜೀವನ ನಿಮ್ಗೆ ಕಲಿಸ್ತಾ ಇರುವಂತ ಪಾಠನ ನೀವು ಕಲ್ತಿಲ್ಲ,
ಕಲ್ತಿದ್ರು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಲಿಕೆ ನಿಮ್ಗೆ ಹೆಚ್ಚಿನ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸಂತೋಷವಾಗಿರುವಂಥ ತಿಂಗಳು. ಈ ಸಂಕ್ರಾಂತಿಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿ ಬಂದಿದೆ ಅನ್ನುವಂಥದ್ದು ಇದೆ. ಜೂನ್ ತಿಂಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ. ಸಾಕಷ್ಟು ಅವಕಾಶಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ. ರೊಮ್ಯಾನ್ಸ್ ಜೀವನ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಔಟಿಂಗ್ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಇಂಪಾರ್ಟೆಂಟ್ ಆದಂತ ವಿಚಾರ ಏನೋ ನಿಮ್ ಜೀವನದಲ್ಲಿ ನಡೆಯುತ್ತೆ. ಎಸ್ಪೆಷಲಿ ಅದು ಕೆರಿಯರ್ ವಿಚಾರವಾಗಿ ಏನೋ ನಡೆಯುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಫಾಲೋವರ್ಸ್ ಇಂದ ನಿಮ್ಗೆ ಖುಷಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಫಾಲೋವರ್ಸ್ ನಿಮ್ಗೆ ಹೆಚ್ಚಿನ ಸಂತೋಷನ ತಂದ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಎಕ್ಸೈಟ್ಮೆಂಟ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸರಿಯಾದ ದಾರಿಲೇ ಹೋಗ್ತಾ ಇದ್ದೀರಾ, ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಜೀವನನ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ಚಿಂತೆ ಮಾಡಕ್ ಹೋಗ್ಬೇಡಿ. ನೋ, ನೀವು ಅನ್ಕೊಂಡಿದ್ದಾಗೋದಿಲ್ಲ. ಚೂಸ್ ನ್ಯೂ ಡೈರೆಕ್ಷನ್. ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ. ಸೊ ರೈಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ಒಳ್ಳೇದಾಗ್ಲಿ. ಅಂಗಾಳ ಪರಮೇಶ್ವರಿ ಪಾದಾರವಿಂದ ಗೋವಿಂದ ಗೋವಿಂದ. ಒಳ್ಳೇದಾಗ್ಲಿ.